ಹಾಯ್ ನಮಸ್ಕಾರ. ಇವತ್ತು ನಾನು ಸತ್ಯನಾರಾಯಣ ಪೂಜೆ ಪ್ರಸಾದ ಸಪಾದ ಭಕ್ಷ್ಯವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಅರ್ಧ ಕಪ್ನಷ್ಟು ತುಪ್ಪವನ್ನು ತಗೊಳ್ತಾ ಇದ್ದೇನೆ. ತುಪ್ಪ ಕಾದ ನಂತರ ಒಂದು ಹಿಡಿಯಾಗುವಷ್ಟು ಡ್ರೈ ಫ್ರೂಟ್ಸನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಫ್ರೈ ಆದ ನಂತರ ಒಂದು ಸಪ್ರೇಟ್ ಬೌಲ್ಗೆ ಅದನ್ನು ಎತ್ತಿಟ್ಕೊಳ್ತಾ ಇದ್ದೇನೆ. ಆಮೇಲೆ ಇದೇ ತುಪ್ಪಕ್ಕೆ ಅರ್ಧ ಕಪ್ ಆಗುವಷ್ಟು ಪಚ್ಚಬಾಳೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಪಚ್ಚಬಾಳೆ ಹಣ್ಣನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಅದನ್ನು ಕೂಡ ಒಂದು ಸಪ್ರೇಟ್ ಬೌಲಿಗೆ ನಾವು ಎತ್ತಿಟ್ಕೊಳ್ಬೇಕು. ಸತ್ಯನಾರಾಯಣ ಪೂಜೆ ಪ್ರಸಾದವನ್ನು ಯಾರಿಗೂ ಇಲ್ಲ ಅನ್ನಬಾರ್ದಂತೆ, ಅದಕ್ಕೆ ನಾವು ತಗೊಳ್ಳುವ ಅಳತೆಯಲ್ಲೇ ಒಂದು 1/4 ಕಪ್ ಆಗುವಷ್ಟು ಜಾಸ್ತಿನೇ ನಾವು ತಗೊಳ್ಬೇಕು. ಸೊ ಅದಕ್ಕೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೇನೆ. ಸೊ ರವೆನ ತುಪ್ಪದಲ್ಲಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ನಿಮಿಷ ಚೆನ್ನಾಗಿ ರವೆನ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ರವೆ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಈಗ ನಾನು ಇದಕ್ಕೆ 3 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೇನೆ. ಹಾಲನ್ನ ನಾವಿಲ್ಲಿ ಆ್ಯಡ್ ಮಾಡಿದ ನಂತರ ಈ ಪ್ರಸಾದ ಏನಿದೆ ಅದು ಗಂಟುಗಳಾಗದೇ ಇರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು 2-3 ನಿಮಿಷದ ನಂತರ 1 ಕಪ್ ಆಗುವಷ್ಟು ಸಕ್ಕರೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಸಕ್ಕರೆ ಜೊತೆಗೆ 1-2 ಚಮಚಗಳಾಗುವಷ್ಟು ತುಪ್ಪವನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಸಕ್ಕರೆ ಮತ್ತು ತುಪ್ಪ ಜೊತೆಗೆ ಸೇರಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೂ ಚೆನ್ನಾಗಿ ಬೇಯುತ್ತೆ ಇದು. ಒಂದು 2-3 ನಿಮಿಷಗಳ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇವಾಗ ಇದು ತಳ ಬಿಡ್ತಾ ಬಂದಮೇಲೆ ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಮತ್ತು ಬಾಳೆಹಣ್ಣನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯದಾಗಿ 1 ಚಮಚ ಏಲಕ್ಕಿ ಪುಡಿನ ಇದಕ್ಕೆ ನಾವು ಸೇರಿಸ್ಕೊಳ್ಬೇಕು. ಇವಾಗ ಸಪಾತ ಭಕ್ಷ್ಯ ರೆಡಿಯಾಗಿದೆ.